ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಪ್ರತಿ ದಿವಸ ಒಂದು ತಿಂಗಳಲ್ಲಿ ಕನಿಷ್ಠ ಅಂದರೆ ಒಂದು 15-20 ದಿವಸ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿ ಬರ್ತಾ ಇರ್ತಕ್ಕಂಥದ್ದು ನೀವೇ ಪ್ರಚಾರ ಮಾಡ್ತಾ ಇದ್ದೀರಿ. ಈ ಶಂಕುಸ್ಥಾಪನೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇರೋದು ದುಡ್ಡು ಇಲ್ಲದೆ ಇದ್ರೆ ಕೊಡೋಕ್ಕಾಗ್ತದ? ಮಂಜೂರಾತಿ ಇಲ್ಲದೆ ಇದ್ರೆ ಹೋಗಿ ಅಲ್ಲಿ ಚಾಲನೆ ಕೊಡ್ತಾರ? ಅದರಿಂದ ಸುಮ್ಮನೆ ಹೇಳ್ತಾರೆ ಇರ್ಬೋದು, ಅವ್ರ ನಿರೀಕ್ಷೆಗೆ ತಕ್ಕಂತೆ ಅನುದಾನ ದೊರೆತಿಲ್ಲ ಅಂತಕ್ಕಂಥದ್ದು ಅವ್ರದ್ದೆಲ್ಲ ಬಹಳಷ್ಟು ಜನ ಶಾಸಕರದ್ದು ಇದೆ, ಬಹಳಷ್ಟು ಜನ ಎಲ್ಲರಲ್ಲೂ ಕೂಡ ಇದೆ, ಕಾರ್ಯಕರ್ತರಲ್ಲೂ ಕೂಡ ಇದ್ದಾರೆ. ಸೊ ಹೀಗಾಗಿ ಈ ಗ್ಯಾರಂಟಿಗಳು ಇದೆಲ್ಲ ನಾವು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಹೆಚ್ಚು ಇದೆ. ಆ ಒಂದು ಆರ್ಥಿಕ ಲಭ್ಯತೆಗೆ ಅನುಗುಣವಾಗಿ ಯಾವುದೇ ತಾರತಮ್ಯ ಇಲ್ಲದೆ, ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಶಕ್ತಿ ಮೀರಿ ಹಣಕಾಸನ್ನು ಒದಗಿಸ್ತಾ ಇರತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಹೇಳ್ಬೋದು. ಇರ್ಬೋದು ಒಬ್ರಿಗೆ ಹೆಚ್ಚಿಗೆ ನಿರೀಕ್ಷೆ ಇರ್ಬೋದು, ನಿರೀಕ್ಷೆಗೆ ತಕ್ಕಂತೆ ಆಗದೆ ಇರ್ಬೋದು, ಆದರೆ ಏನು ಕೊಡ್ತಾ ಇಲ್ಲ, ಹಣ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರಗಳು ಅಂತಕ್ಕಂಥದ್ದು ಅದು ಸತ್ಯಕ್ಕೆ ದೂರವಾದಂಥದ್ದು. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರ ಆಶೀರ್ವಾದ ಪಡೆದ್ರೆ ಅನುದಾನವನ್ನ ತಗೊಂಡ್ ಬರ್ಬೋದು ಅನ್ನುವಂಥದ್ದು ಬಾಲಕೃಷ್ಣ ಅವ್ರ ಹೇಳಿಕೆ. ಪಕ್ಷದಲ್ಲಿ ನಿಜಕ್ಕೂ ಆಶೀರ್ವಾದ ಪಡೆದ್ರೆ ಮಾತ್ರ ಶಾಸಕರು. ಈಗ ಇಬ್ಬರಿದ್ದಾರೆ ಬಾಲಕೃಷ್ಣ ಅವರು, ಮಾಗಡಿ ಬಾಲಕೃಷ್ಣ ಅವ್ರದಲ್ಲ, CN ಬಾಲಕೃಷ್ಣ ಅಂದ್ರೆ ಯಾರ್ರಿ? CN ಬಾಲಕೃಷ್ಣ ಚನ್ನರಾಯಪಟ್ಟಣದ MLA, HC ಬಾಲಕೃಷ್ಣ ಮಾಗಡಿ MLA. ನೀವು CN ಬಾಲಕೃಷ್ಣ ಅವ್ರ ಹೇಳಿಕೆ ಅಂತ ನೀವೇ ಆಗ್ತೀರಿ, ಮತ್ತಿರ್ಗ ಮಾಗಡಿ MLA ಅಂತ ಹೇಳ್ತೀರಿ. ಮಾಗಡಿ MLA ಬಾಲಕೃಷ್ಣ ಅವರು ಹಾಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಾಯ್ತಾ? ಅದನ್ನು ನೀವು ತಪ್ಪಾಗಿ ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ದೀರಿ. ಅದು CN ಬಾಲಕೃಷ್ಣ ಅವರು. ಸಚಿವರು ಇನ್ನೊಂದು ಮಾತು ಹೇಳಿದ್ರೆ ಸಚಿವರು ಒಂದಷ್ಟು ಸಚಿವರು ನಮ್ಮ ನೋಡೋದೇ ಇಲ್ಲ, ನಾವು ನಮಸ್ಕಾರ ಮಾಡಿದ್ರು ಮಾಡಲ್ಲ. ಹೌದಾ? ಒಂದಷ್ಟು ಸಚಿವರು ಅಂತಂದ್ರೆ ಯಾವ ಸಚಿವರು ಅಂತ ನಿರ್ದಿಷ್ಟವಾಗಿ ಅವ್ರ ಹೆಸರು ಹೇಳಿದ್ರೆ, ಈಗ ನನ್ನ ಮೇಲೆ ಹೇಳಿದ್ರೆ, ನನ್ನ ಹೆಸರು ಹೇಳಿದ್ರೆ ನಾನು ತಿದ್ಕೋಬಹುದು. ಅಲ್ಲಲ್ಲ, ನಾನು ತಿದ್ಕೋಬಹುದು. ಯಾರೇ ಆಗಲಿ ಮನುಷ್ಯ ಅಂದ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ. ಲೋಪ ಇಲ್ಲದೆ ಇರೋ ವ್ಯಕ್ತಿ ಯಾವನೂ ಇಲ್ಲ. ಆ ಲೋಪ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗಾದರೂ ಕೂಡ ಯಾರೇ ನಡವಳಿಕೆಯಿಂದ ಬೇಸರ, ಅಸಮಾಧಾನ, ಆ ರೀತಿಯ ಒಂದು ಅಭಿಪ್ರಾಯ ಮೂಡಿದ್ರೆ ಅದನ್ನು ಅವರು ಬಹಿರಂಗವಾಗಿ ತಿಳಿಸಿದ್ರೆ ಅವರು ಅದನ್ನು ತಿದ್ದುಕೊಳ್ಳೋಕೆ ಅವಕಾಶ ಇರ್ತದೆ. ಇಲ್ಲ ಅಂದರೆ ಎಲ್ಲ ಸಚಿವರುಗಳು ಕೂಡ ಎಲ್ಲ ಶಾಸಕರುಗಳು ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್, BR ಪಾಟೀಲ್ ಅವರು ಹೇಳಿದ್ರೆ, ನಾನು ಬಾಯಿ ಬಿಟ್ಟರೆ ಸರ್ಕಾರ ಅಲ್ಲಾಡುತ್ತೆ, ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಧಿಕಾರಿಗಳು ಸರಿಯಾಗಿ ನಡ್ಕೊಳ್ತಿಲ್ಲ ಅಂತ. ಎಲ್ಲಿ ಹೇಳಿದ್ದಾರೆ ಅವರು? ಅವರು ಮನೆ ವಿಚಾರದಲ್ಲಿ ಅವರು ಸರ್ಫರಾಜ್ ಖಾನ್ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋ ನಿಮ್ಮ ಪವರ್ ಟಿವಿನಲ್ಲೇ ತೋರಿಸಿದಿರಿ. ಅದು ಅವರಾಗೆ ಆಗಿರ್ತಕ್ಕಂಥ ಅನುಭವದ ಮೇಲೆ ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇಲ್ಲ, ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಅನುಭವ ಆಗಿದೆ, ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತ ಮಾಡಿರ್ತಾರೆ. ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಈಗ CM ಅವರು ಮತ್ತೆ ನಿಮ್ಮ ಒಡನಾಟ ಸುದೀರ್ಘ ವರ್ಷಗಳ ಒಡನಾಟ. ಆದರೆ ಈಗ ಇವು ಶಾಸಕರು ಏನ್ ಹೇಳ್ತಾರೆ ಅಂದ್ರೆ 2018ರಲ್ಲಿ 13ರಲ್ಲಿ ಇದ್ದಂತ ಸಿದ್ದರಾಮಯ್ಯ ಅವರೆಲ್ಲ ಬದಲಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಒತ್ತಡ ಏನಾದ್ರು ಇದೆಯಾ ಸಿದ್ದರಾಮಯ್ಯಗೆ ಸರ್? ಈಗ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ, 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬೋದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು ಪಕ್ಷವನ್ನು ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13-18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ.